ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ರಾಧಾಕೃಷ್ಣ ಸಮರ್ಪಣಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಬಗ್ಗೆ ತಿಳಿತಾ ಹೋಗೋಣಂತೆ. ಅದರ ಮಹತ್ವ ಏನು, ಪೂಜಾ ವಿಧಿವಿಧಾನಗಳ ಬಗ್ಗೆ ತಿಳಿಯೋಣಂತೆ. ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮುಹೂರ್ತಗಳು ಅಂತಂದರೆ, ಸಿಂಹ ಲಗ್ನ ಪೂಜೆ ಮುಹೂರ್ತ ಬೆಳಗ್ಗೆ 6:20ರಿಂದ 8:19 ಇರುತ್ತೆ. ವೃಶ್ಚಿಕ ಲಗ್ನ ಪೂಜೆ ಮುಹೂರ್ತ ಮಧ್ಯಾಹ್ನ 12:20ರಿಂದ 2:30 ಇರುತ್ತೆ. ಕುಂಭ ಲಗ್ನ ಪೂಜೆ ಮುಹೂರ್ತ ಸಂಜೆ 6:34ರಿಂದ 8:20 ಇರುತ್ತೆ. ಮತ್ತು ಋಷಭ ಲಗ್ನ ಪೂಜೆ ಮುಹೂರ್ತ ಮಧ್ಯರಾತ್ರಿ 11:55ರಿಂದ 1:58 ಇರುತ್ತೆ, ಆಗಸ್ಟ್ 17 ಮಹಾಲಕ್ಷ್ಮೀ ದೇವಿಯ ಮಂತ್ರಗಳು ಅಂತಂದರೆ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಪೌರಾಣಿಕ ನಂಬಿಕೆಯ ಪ್ರಕಾರವಾಗಿ ಕ್ಷೀರಸಾಗರದಿಂದ ವರಮಹಾಲಕ್ಷ್ಮಿ ಅವತರಿಸಿದಳು ಎಂಬ ನಂಬಿಕೆ ಇದೆ. ಮತ್ತು ದೇವಿ ವರಲಕ್ಷ್ಮಿ ರೂಪವು ವರಗಳನ್ನು ನೀಡುತ್ತಾರೆ ಮತ್ತು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದಾಗಿ ದೇವಿಯ ಈ ರೂಪವನ್ನು ವರ ಮತ್ತು ಲಕ್ಷ್ಮಿ ಎಂದು ಕರೆಯುತ್ತಾರೆ, ಅಂದರೆ ವರ ನೀಡುವ ಲಕ್ಷ್ಮೀ ದೇವತೆ. ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನ ಅಂತಂದರೆ, ಬೆಳಗ್ಗೆ ಬೇಗ ಎದ್ದು ಉಪವಾಸ ಆಚರಿಸ್ತಾ ವರಮಹಾಲಕ್ಷ್ಮಿ ಪೂಜೆ ಆಗುತ್ತೆ. ಅದರಲ್ಲಿ ದೇವಿಗೆ ಸಿಹಿ ತಿಂಡಿ ಮತ್ತು ಹೂವು ಅರ್ಪಿಸಲಾಗುತ್ತೆ. ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು. ನಂತರ ಇದು ಪೂಜೆಗೆ ಏನೇನು ತಯಾರಿ ಮಾಡ್ಕೊಂಡಿರಬೇಕು ಅಂತಂದರೆ, ದೇವರ ಕೋಣೆ ಅಥವಾ ನೀವು ಎಲ್ಲಿ ದೇವಿಯನ್ನು ಕೂರಿಸ್ಬೇಕು ಅಂತೀರೋ ಆ ಸ್ಥಳವನ್ನು ಗೋಮೂತ್ರದಿಂದ ಸ್ಥಳ ಶುದ್ಧಿ ಮಾಡಿ, ರಂಗೋಲಿಯನ್ನು ಹಾಕಿ, ಬಾಳೆ ಎಲೆ ಇಟ್ಟು, ಮಣೆ ಹಾಕಿ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಅದರಲ್ಲಿ ಅಕ್ಕಿ ಹಾಕಿ ಕಲಶವನ್ನು ಇಡಬೇಕು. ಕಲಶದಲ್ಲಿ ಒಣ ದ್ರಾಕ್ಷಿ, ಖರ್ಜೂರ, ಬಾದಾಮಿ, ಗೋಡಂಬಿ ಸ್ವಲ್ಪ ಹಾಕಿ, ಅನುಕೂಲ ಇದ್ದರೆ ಬೆಳ್ಳಿ ಅಥವಾ ಬಂಗಾರದ ನಾಣ್ಯ, ಇಲ್ಲಾಂದರೆ ಮನೇಲಿ ಯಾವುದಿರುತ್ತೋ ಆ ನಾಣ್ಯವನ್ನು ಹಾಕಿ, ಶುದ್ಧವಾದ ಅರಿಶಿನ ಹಾಕಿ ಚಿಟಿಕೆ ಹಾಕಿದರೆ ಸಾಕು. ಶುದ್ಧ ಜಲವನ್ನು ತುಂಬಬೇಕು. ಅದರ ಒಳಗಡೆ ಮಾವಿನ ಎಲೆ ಇಟ್ಟು ತೆಂಗಿನಕಾಯಿ ಇಡಬೇಕು. ಕಲಶಕ್ಕೆ ಶಕ್ತಿ ಅನುಸಾರ ಆಭರಣದಿಂದ ಅಲಂಕಾರವನ್ನು ಮಾಡ್ಬೋದು. ಕಲಶದ ಕೆಳಗೆ ಒಂದು ಲಕ್ಷ್ಮಿಯ ಚಿಕ್ಕ ವಿಗ್ರಹ ಇಟ್ಟರೆ ಉತ್ತಮ ಆಗುತ್ತೆ. ಮೊದಲು ಗಣಪತಿ ಪ್ರಾರ್ಥನೆ ಮಾಡಬೇಕು. ಗಣಪತಿಗೆ ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ಗರಿಕೆ, ಹೂವು ನೈವೇದ್ಯ ಮಾಡಿ, ನಂತರ ಪದ್ಮಾಸನಿ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ ಈ ಮಂತ್ರದಿಂದ ಧ್ಯಾನಿಸಿ ಆವಾಹನೆ ಮಾಡಿ, ಅರ್ಘ್ಯ ಪಾದ್ಯ ಲಕ್ಷ್ಮೀ ವಿಗ್ರಹಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇದರಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿ, ಅರಿಶಿಣ ಮತ್ತು ಕುಂಕುಮ, ಗಂಧ, ಮಲ್ಲಿಗೆ ಹೂ ಅಲಂಕಾರ ಮಾಡಿ ಅಂಗಪೂಜೆಯನ್ನು ಮಾಡಬೇಕು. ಹಾಗೂ ಬಿಲ್ವ, ದವನ, ಮರಗ ಇತ್ಯಾದಿ ಪತ್ರೆಗಳಿಂದ ಅರ್ಚನೆ ಮಾಡಿ, ವಿಗ್ರಹಕ್ಕೆ ಕುಂಕುಮ ಅರ್ಚನೆ ಮಾಡಿ, ಧೂಪ ದೀಪವನ್ನು ತೋರಿಸಿ, ಬೆಲ್ಲ ಹಾಗೂ ತುಪ್ಪದಲ್ಲಿ ಮಾಡಿದಂತಹ ಸ್ವೀಟು ಯಾವುದಾದ್ರೂ ತಯಾರಿಸಿ ನೈವೇದ್ಯವನ್ನು ಮಾಡ್ಬೋದು. ನಂತರ ತುಪ್ಪದ ಬತ್ತಿಯಲ್ಲಿ ಮಹಾಮಂಗಳಾರತಿ ಮಾಡಿ, ಮಂತ್ರ ಪುಷ್ಪಾಕ್ಷತೆ ಅರ್ಪಿಸಿ, 9 ಎಳೆ ದಾರವನ್ನು ಅರಿಶಿಣ ನೀರಿನಲ್ಲಿ ನೆನೆಸಿ ಹಿಂಡಿ 9 ಗಂಟು ಹಾಕಿ ವೀಳ್ಯದೆಲೆ ಇಟ್ಟು, ಕಮಲಾಯೇ ನಮಃ, ರಮಾಯೇ ನಮಃ, ಲೋಕಮಾತ್ರೈ ನಮಃ, ವಿಶ್ವಜನನ್ಯೈ ನಮಃ, ಮಹಾಲಕ್ಷ್ಮಿಯೈ ನಮಃ, ಕ್ಷೀರಾಬ್ಧಿತನಯಾಯೈ ನಮಃ, ವಿಶ್ವಸಾಕ್ಷಿಣ್ಯೈ ನಮಃ, ಚಂದ್ರ ಸಹೋದರ್ಯೈ ನಮಃ, ಹರಿವಲ್ಲಭಾಯೈ ನಮಃ ಈ 9 ಹೆಸರು ಹೇಳುತ್ತಾ ಅರಿಶಿಣ, ಕುಂಕುಮ, ಅಕ್ಷತೆಯಿಂದ ದಾರದ ಅರ್ಚನೆಯನ್ನು ಮಾಡಿ, ಹಿರಿಯ ಮುತ್ತೈದೆಯರಿಗೆ ಈ ದಾರದ ಸಹಿತ ಹಸಿ ಮೊರದಲ್ಲಿ ಅಕ್ಕಿ, ತೆಂಗಿನಕಾಯಿ ತಾಂಬೂಲ ಸಹಿತ ದಕ್ಷಿಣೆ, ಬಳೆ, ರವಿಕೆ ಕಣ ಅಥವಾ ಸೀರೆ ಇಟ್ಟು ವಾಯನ ದಾನವನ್ನು ಕೊಡಬೇಕು. ಬದ್ನಾಮಿ ದಕ್ಷಿಣೆ ಹಸ್ತೆ ನವಸೂತ್ರಂ ಶುಭಪ್ರದಂ ಪುತ್ರ ಪೌತ್ರಾಭಿವೃದ್ಧಿಂ ಚ ಸೌಭಾಗ್ಯಂ ದೇಹಿ ಮೇ ರಮೆ ಈ ಮಂತ್ರ ಹೇಳುತ್ತಾ ಬಲಗೈಗೆ ತಾವು ಸಹ ಒಂದು ದಾರ ಕಟ್ಟಿಸಿಕೊಳ್ಬೇಕು. ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಕ್ಷಿಣೆ ದಾನ ಕೊಟ್ಟು ವ್ರತಕತೆ ಕೇಳಬೇಕು. ಮುತ್ತೈದೆಯರಿಗೆ ಅರಿಶಿಣ, ಕುಂಕುಮ, ಫಲತಾಂಬೂಲ, ಬಳೆ, ರವಿಕೆ ಕಣ ಹೀಗೆ ನಿಮ್ಮ ಶಕ್ತಿ ಅನುಸಾರ ಕೊಟ್ಟು ನಂತರ ಬ್ರಾಹ್ಮಣರಿಗೆ ದಕ್ಷಿಣೆ ಸಹಿತ ಸ್ವಯಂ ಪಾಕ ದಾನವನ್ನು ನೀಡಬೇಕು. ಇನ್ನು ಪುರಾಣದ ಪ್ರಕಾರ ನಾರಾಯಣನ ಸ್ಮರಣೆ ಆರಾಧನೆ ಮಾಡದೇನೆ ಲಕ್ಷ್ಮೀ ಪೂಜೆನ ಮಾಡಬಾರ್ದು. ಹಾಗೆ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ಈ ವ್ರತದ ಮಧ್ಯದಲ್ಲಿ ಮಹಾವಿಷ್ಣುವಿನ ಆವಾಹನೆಯನ್ನು ಮಾಡಬೇಕು, ಅಷ್ಟೋತ್ತರ ಪಠಣವನ್ನು ಮಾಡಬೇಕು, ಅರ್ಚನೆಯನ್ನು ಮಾಡಬೇಕು ಮತ್ತು ಮಹಾಲಕ್ಷ್ಮಿ ಅಷ್ಟಕ ಪಠಿಸಿ ಹಾಗೂ ಕುಂಕುಮದ ನೀರಿನಿಂದ ಆರತಿಯನ್ನು ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬದ ವ್ರತ ಕಥೆ ಅಂತಂದರೆ, ಒಮ್ಮೆ ಪಾರ್ವತಿ ದೇವಿ ಶಿವನ ಬಳಿ ಕೇಳ್ತಾಳೆ, ಸ್ವಾಮಿ ಎಲ್ಲ ಅನುಗ್ರಹಗಳನ್ನು ನೀಡುವ ಯಾವುದಾದ್ರೂ ವ್ರತ ಇದ್ದರೆ ತಿಳಿಸಿ. ಆಗ ಶಿವ ಹೇಳ್ತಾನೆ, ಒಮ್ಮೆ ಮಗಧ ಸಾಮ್ರಾಜ್ಯದಲ್ಲಿ ಚಾರುಮತಿ ಎಂಬ ವಿವಾಹಿತ ಮಹಿಳೆ ಇದ್ದಳು. ಒಂದು ರಾತ್ರಿ ದೇವಿ ಕನಸಿನಲ್ಲಿ ಕಾಣಿಸಿಕೊಂಡು ತನ್ನ ವ್ರತವನ್ನು ಮಾಡುವಂತೆ ಹೇಳ್ತಾಳೆ. ಚಾರುಮತಿ ಮುಂಜಾನೆ ಎದ್ದು ತನ್ನ ಕನಸಿನ ವಿವರವನ್ನು ಕುಟುಂಬದ ಸದಸ್ಯರೊಂದಿಗೆ ಹೇಳ್ತಾಳೆ. ಕುಟುಂಬದ ಸದಸ್ಯರ ಸಹಕಾರದಿಂದ ಚಾರುಮತಿ ಶ್ರಾವಣ ಶುಕ್ಲ ಪಕ್ಷದಲ್ಲಿ ಈ ವ್ರತವನ್ನು ಮಾಡ್ತಾಳೆ. ಈ ವ್ರತದ ನಂತರ ಚಾರುಮತಿ ಸಕಲ ಸುಖ ಸಂಪತ್ತು ಪಡೆದು ಖುಷಿಯಿಂದ ಜೀವನ ನಡೆಸ್ತಾಳೆ. ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿದ ಈ ವ್ರತ ಆಚರಿಸಿದರೆ ಎಲ್ಲ ಸುಖ ಸಂತೋಷಗಳು ಪ್ರಾಪ್ತವಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಅಂತಂದರೆ, ಇಡೀ ಕುಟುಂಬದ ಒಳಿತಿಗಾಗಿ ಈ ಹಬ್ಬವನ್ನು ಆಚರಿಸ್ತಾರೆ. ಹಿಂದೂ ಧರ್ಮಗಳ ಪ್ರಕಾರ ಈ ಮಂಗಳಕರ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು, ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದು ಅಂದರೆ ಅಷ್ಟಲಕ್ಷ್ಮಿಯರನ್ನು ಪೂಜಿಸುವುದಕ್ಕೆ ಸಮನಾದ ಫಲವನ್ನು ನೀಡುತ್ತೆ. ಈ ಪೂಜೆಯಿಂದ ಸಂಪತ್ತು, ಶಕ್ತಿ, ಶಾಂತಿ, ಕೀರ್ತಿ, ಸಂತೋಷ, ಭೂಮಿ ಮತ್ತು ಶಿಕ್ಷಣ ಲಭಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ,
ವರಮಹಾಲಕ್ಷ್ಮಿ ಹಬ್ಬದ ವ್ರತ ಕಥೆ ಮಹತ್ವ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.